ಎರಡು ಸ್ಲೀವೂ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ಲೀವ್ಸಿಗೆ ಡಿಫ್ರೆಂಟಾಗಿ ಬಾರ್ಡರ್ನ ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಶೋಲ್ಡರ್ ಪಾಯಿಂಟಿಗೆ ಇದು ಬರಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ವ್ಲಾಗ್ಸ್. ಇವತ್ತು ಸ್ಲೀವ್ಸಿಗೆ ಡಿಫ್ರೆಂಟಾಗಿ ಬಾರ್ಡರ್ನ ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಮಿಡ್ ಪಾಯಿಂಟಿಂದ ಈ ಥರ ಅಟ್ಯಾಚ್ ಮಾಡಬೇಕು ಅಂತ ತಗೊಂಡಿದ್ದೀನಿ. ಇದು ಬಾರ್ಡರ್ ಈ ಥರ ಇತ್ತು. ಹಾಫ್ ಇಂಚಿಗೆ ಒಂದು ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಹಾಫ್ ಇಂಚಿಗೆ ಒಂದು ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ. ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ ಆದಮೇಲೆ ಈ ಥರ ಸ್ಟಿಚ್ ಮಾಡಿ, ಈ ಥರ ಸ್ಟಿಚ್ ಮಾಡ್ಬೋದು. ಮಿಡ್ ಪಾಯಿಂಟು ಮಾರ್ಕ್ ಮಾಡ್ಕೊಳ್ಳಿ, ಹಾಗೆ ಬಾರ್ಡರ್ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ಎಡ್ಜ್ ಸ್ಟಿಚ್ ಬರುತ್ತೆ, ಹಾಗೆ ಇಲ್ಲಿಗೆ ಒಂದು ಎಡ್ಜ್ ಸ್ಟಿಚ್ ಬರುತ್ತೆ. ನಾನು ಇದನ್ನು ನೀಟಾಗಿ ಫಸ್ಟೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪ್ರಿನ್ಸಸ್ ಕಟ್ ಬ್ಲೌಸು ನಾನಿಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡಿದ್ದೀನಿ. ಯಾರಿಗಾದರೂ ಕ್ಯಾನ್ವಾಸ್ ಮೆಥಡ್ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಕಿಂದು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ಆಲ್ರೆಡಿ ಇದು 90% ಅಷ್ಟು ಬ್ಲೌಸ್ ಫಿನಿಶ್ ಆಗಿದೆ. ಸ್ಲೀವ್ಸ್ನ ಅಟ್ಯಾಚ್ ಮಾಡೋಕ್ಕಿಂತ ಫಸ್ಟೇ ಈ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ನೀಟಾಗಿ, ಹಾಗೆ ಈ ಸೈಡೂ ಅಷ್ಟೇ ಹಾಫ್ ಇಂಚಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಒಂದು ಟೈಪ್ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಸ್ಲೀವ್ಸ್ದು ಇದು ಮಿಡ್ ಪಾಯಿಂಟು, ಸ್ಲೀವ್ಸ್ದು ಮಿಡ್ ಪಾಯಿಂಟು, ಹಾಗೆ ಇದ್ರ ಮಿಡ್ ಪಾಯಿಂಟ್ನು ಜಾಯಿನ್ ಮಾಡ್ತಿದ್ದೀನಿ. ಈ ಥರ ಜಾಯಿನ್ ಮಾಡ್ಕೋಬೇಕು. ಇಲ್ಲಿಗೊಂದು ಪಿನ್ ಮಾಡಿಕೊಂಡು ಹೋಲ್ಡ್ ಮಾಡ್ಕೊತಿದ್ದೀನಿ. ಈ ಥರ ಪಿನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ಟಿಚ್ ಹಾಕಿರ್ತೀನಲ್ಲ, ಅದಕ್ಕೇ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊತಿದ್ದೀನಿ, ಇಲ್ಲ ಮೆಷರ್ ಮಾಡಿ ಫಸ್ಟೇ ಕಟ್ ಮಾಡ್ಕೋಬೋದು. ಈ ಥರ ಆಗಿದೆ. ನೋಡಿ, ಫೋಲ್ಡ್ ಮಾಡಿದರೆ ಮಿಡ್ ಪಾಯಿಂಟಿಗೆ ಬರಬೇಕು. ಹಾಗೆ ಬ್ಯಾಕ್ ಸೈಡ್ ಇದೊಂದು ಮಾತ್ರ ಕಾಣಿಸುತ್ತೆ. ಎರಡು ಸ್ಲೀವೂ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಬ್ಲೌಸಿಗೆ ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಮಿಡ್ ಪಾಯಿಂಟಿಂದನೇ ಸ್ಟಿಚ್ ಮಾಡೋದು. ಇಲ್ಲಿ ಮಿಡ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಶೋಲ್ಡರ್ ಪಾಯಿಂಟ್ ಇದೆಯಲ್ಲ, ಅದಕ್ಕೂ ಜಾಯಿನ್ ಮಾಡಬೇಕು. ಈ ಮಿಡ್ ಪಾಯಿಂಟಿಗೂ ಈ ಮಿಡ್ ಪಾಯಿಂಟಿಗೂ ಈ ಥರ ಜಾಯಿನ್ ಮಾಡ್ಕೋಬೇಕು. ಒಂದು ಪಿನ್ ಹಾಕೋಬೇಕು. ಈ ಥರ ಹಾಫ್ ಇಂಚಿಗೆ ಸ್ಟಿಚ್ ಮಾಡಿದರೆ ಇದು ಮಿಡ್ ಪಾಯಿಂಟಿಗೆ ಬರುತ್ತೆ. ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ಹಾಫ್ ಇಂಚಿಗೆ ಒಂದು ಸೈಡ್ ಸ್ಟಿಚ್ ಮಾಡಬೇಕು, ಇನ್ನೊಂದು ಹಾಫ್ ಇಂಚಿಗೆ ಇನ್ನೊಂದು ಸೈಡ್ ಸ್ಟಿಚ್ ಮಾಡಬೇಕು. ಮಿಡ್ ಪಾಯಿಂಟಿಂದನೇ ಸ್ಟಾರ್ಟ್ ಮಾಡಬೇಕು ಸ್ಟಿಚಿಂಗು. ರಫ್ ಸ್ಟಿಚ್ ಹಾಕ್ಕೊಂಡು ಫಸ್ಟ್ ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸೈಡ್ ಸ್ಟಿಚ್ ಆದಮೇಲೆ ಮತ್ತೆ ಇನ್ನೊಂದು ಸೈಡನ್ನು ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಇದಕ್ಕೂ ಅದೇ ಥರ ಪಿನ್ ಮಾಡ್ಕೊತಿದ್ದೀನಿ.
ಈ ಥರ ಮಿಡ್ ಪಾಯಿಂಟಿಗೆ ಬರಬೇಕು, ಶೋಲ್ಡರ್ ಪಾಯಿಂಟಿಗೆ ಇದು ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮಿಡ್ ಪಾಯಿಂಟಿಂದ ಸ್ಟಿಚ್ ಮಾಡ್ಕೊಳೋದ್ರಿಂದ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಳಿದ್ರೂ ಇಲ್ಲಿ ಬರುತ್ತೆ. ಇಲ್ಲಿಂದನೇ ಸ್ಟಾರ್ಟಿಂಗ್ ಸ್ಟಿಚ್ ಮಾಡ್ಕೊಳೋದ್ರಿಂದ ನೀಟಾಗಿ ಬರೋಲ್ಲ ಫಿನಿಶಿಂಗು. ಹಾಗೆ ಈ ಥರ ಡಿಸೈನ್ಸ್ ಏನಾದರೂ ಇಡೋದ್ರಿಂದ ಅದು ನೀಟಾಗಿ ಆಗಲ್ಲ, ಅಲೈನ್ ಆಗಲ್ಲ. ಈ ಸ್ಲೀವ್ಸಿಗೆ ಅಟ್ಯಾಚ್ ಮಾಡಿ ಆದಮೇಲೂ ಎಕ್ಸ್ಟ್ರಾ ಉಳಿದಿದೆ ಇದು. ನಾನು ಇದೇನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಎಕ್ಸ್ಟ್ರಾ ಇದೆಯಲ್ಲ ಬಾರ್ಡರ್ ಅಂತ ಮಿಡ್ ಪಾಯಿಂಟಿಗೆ ಈ ಥರ ಸ್ಟಿಚ್ ಮಾಡೋಣ ಅಂದ್ಕೊತಿದ್ದೀನಿ. ಪಾಯಿಂಟಿಗೆ ಈ ಥರ ಸ್ಟಿಚ್ ಮಾಡ್ತಿದ್ದೀನಿ. 1/2 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಇಲ್ಲೂ 1/2 ಇಂಚಿಗೆ ಫೋಲ್ಡ್ ಮಾಡಿ ಸೇಮ್ ಸ್ಲೀವ್ಸಿಗೆ ಸ್ಟಿಚ್ ಮಾಡಿದ್ನಲ್ಲ ಅದೇ ಮೆಥಡಲ್ಲಿ ಇಲ್ಲಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಸ್ಟಿಚ್ ಆದಮೇಲೆ ಈ ಥರ ಕಾಣ್ತಿದೆ. ಸ್ಲೀವ್ಸಿಗೂ ಬ್ಯಾಕ್ ನೆಕ್ಕಿಗೂ ಚೆನ್ನಾಗಿ ಕಾಣ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.